ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಉತ್ತರ ಕನ್ನಡ ಜಿಲ್ಲೆಯ ರಮಣೀಯ ಪಟ್ಟಣವೆಂದೇ ಪ್ರಸಿದ್ಧಗೊಂಡಿರುವ ಹೊನ್ನಾವರದ ಬಗ್ಗೆ 3 ಡೇಸ್ ಟ್ರಿಪ್ ಪ್ಲಾನ್ ಅನ್ನ ಹೇಳಲಿಕ್ಕೆ ಹೊರಟಿದ್ದೀನಿ. ಈ ಟ್ರಿಪ್ ಪ್ಲಾನ್ ಅಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂದ್ರೆ ಬಜೆಟ್ ರೂಮ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಇಲ್ಲಿ ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಹೋಟೆಲ್ಗಳು ಎಲ್ಲಿವೆ ಅಂತ ತಿಳ್ಕೊಳ್ಳೋಣ, ಹಾಗೆ ಬೈಕ್ ರೆಂಟಲ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ, ಮತ್ತು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಹೊರತಾಗಿ ಬೇರೆ ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ಗಳ ಮೂಲಕ ನೀವು ಹೊನ್ನಾವರಕ್ಕೆ ರೀಚ್ ಆಗಬಹುದು ಅಂತ ತಿಳ್ಕೊಳ್ಳೋಣ. ಹಾಗೆ 3 ದಿನಗಳಲ್ಲಿ 15 ಪ್ಲೇಸಸ್ಗೆ ಹೋಗಿ ವಿಸಿಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ, ಮತ್ತು ಈ 15 ಪ್ಲೇಸಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ತುಂಬಾನೇ ಉಪಯುಕ್ತವಾಗಲಿದೆ, ಆದ್ದರಿಂದ ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮಿಸ್ ಮಾಡಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ. ಬೆಂಗಳೂರಿಂದ ಹೊನ್ನಾವರಕ್ಕೆ 456 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಈ ಕಿಲೋಮೀಟರ್ಸ್ ವೇರಿ ಕೂಡ ಆಗಬಹುದು. ಅಕಸ್ಮಾತ್ ನೀವು ದಾವಣಗೆರೆ ಮೂಲಕ ಹೊನ್ನಾವರಕ್ಕೆ ರೀಚ್ ಆಗ್ತಾ ಇದ್ದೀರಾ ಅಂದ್ರೆ ಒಂದಷ್ಟು ಕಿಲೋಮೀಟರ್ಸ್ ಎಕ್ಸ್ಟ್ರಾ ನೀವು ಟ್ರಾವೆಲ್ ಮಾಡಬೇಕಾಗತ್ತೆ. ಆದ್ರಿಂದ ನೀವು ಚಿಕ್ಕಮಗಳೂರು, ಶಿವಮೊಗ್ಗ ಈ ಸೈಡಿಂದ ಟ್ರಾವೆಲ್ ಮಾಡಿದ್ದಲ್ಲಿ 456 ಕಿಲೋಮೀಟರ್ಸ್ ಮಾತ್ರ ಆಗುತ್ತೆ. ಹೊನ್ನಾವರ ಅಂತೂ ತುಂಬಾ ಅದ್ಭುತವಾದ ತಾಣ ಅಂತಾನೆ ಹೇಳಬಹುದು. ಹೊನ್ನಾವರ ಅಂತೂ ತನ್ನ ಅದ್ಭುತವಾದ ಪ್ರಾಕೃತಿಕ ದೃಶ್ಯಾವಳಿಗಳಿಂದ ಹೆಸರುವಾಸಿಯಾಗಿದೆ. ಎಷ್ಟೋ ಜನರು ಹೊನ್ನಾವರದಲ್ಲಿ ಪ್ರವಾಸಿ ತಾಣಗಳು ಇವೆಯಾ ಅಂತ ಯೋಚನೆ ಮಾಡ್ತಿರ್ತಾರೆ, ಆದ್ರೆ ಹೊನ್ನಾವರದಲ್ಲಂತೂ ಪ್ರವಾಸಿ ತಾಣಗಳಿಗೆ ಕೊರತೆನೇ ಇಲ್ಲ. ಇಲ್ಲಂತೂ ಜಲಪಾತಗಳು, ಪ್ರಾಚೀನ ದೇವಾಲಯಗಳು, ಘರ್ಜಿಸುವ ಕಡಲ ತೀರಗಳಿವೆ. ಒಂದೊಂದು ತಾಣವೂ ತುಂಬಾ ಅದ್ಭುತ ಅಂತಾನೆ ಕರೆಯಲ್ಪಡುತ್ತೆ. ಅರಬ್ಬಿ ಸಮುದ್ರದ ತೀರದಲ್ಲಿ ಶರಾವತಿ ನದಿಯ ದಂಡೆಯಲ್ಲಿ ಸ್ಥಿತವಾಗಿರುವ ಈ ಪಟ್ಟಣ ಐತಿಹಾಸಿಕ ಪ್ರದೇಶ ಕೂಡ ಹೌದು. ಐತಿಹಾಸಿಕವಾಗಿ ಗಮನಿಸಿದ್ರೆ ಗೇರುಸೊಪ್ಪೆಯ ಚನ್ನಭೈರಾದೇವಿ ಈ ಪ್ರದೇಶವನ್ನ ಆಳಿದ ದಾಖಲೆಗಳು ಇತಿಹಾಸದ ಪುಟಗಳಲ್ಲಿ ನಮಗೆ ಕಾಣಲು ಸಿಗ್ತವೆ. ಪುರಾತನ ಕಾಲದಿಂದಲೂ ಪ್ರಸಿದ್ಧಿ ಹೊಂದಿರುವ ಯಕ್ಷಗಾನ ಕಲೆ ಹಾಗೂ ತಾಳಮದ್ದಳೆ ಕಾರ್ಯಕ್ರಮ ಇಲ್ಲಿಯ ವೈಶಿಷ್ಟ್ಯತೆಯಾಗಿದೆ. ಹಾಗೆ ಹೊನ್ನಾವರ ಅಂತೂ ಅನೇಕ ಪ್ರವಾಸಿ ಆಕರ್ಷಣೆಗಳಿಂದ ತುಂಬಿದೆ. ಪ್ರಕೃತಿಯನ್ನ ಆರಾಧಿಸುವವರಿಗೆ ಮತ್ತು ಶಾಂತಿಯನ್ನ ಬಯಸಿ ಹೋಗುವ ಜನರಿಗೆ ಈ ಪಟ್ಟಣ ಅಂತೂ ತುಂಬಾನೇ ಸೂಕ್ತವಾದದ್ದು ಅಂತ ಹೇಳಲಾಗುತ್ತೆ. ಹೊನ್ನಾವರ ಅಂತೂ ಪಶ್ಚಿಮ ಘಟ್ಟಗಳ ಗುಪ್ತ ನಿಧಿ ಅಂತಾನೆ ಕರೆಯಲ್ಪಡುತ್ತೆ. ಇಷ್ಟೊಂದು ಅದ್ಭುತವಾದ ಪ್ರಕೃತಿಯನ್ನ ನೀವು ಒಮ್ಮೆ ಆದ್ರೂ ಕಾಣಲೇಬೇಕು. ಹೊನ್ನಾವರಕ್ಕೆ ನೀವು ನಿಮ್ಮ ಓನ್ ವೆಹಿಕಲ್ಸ್ ಮೂಲಕ ಆರಾಮಾಗಿ ರೀಚ್ ಆಗಬಹುದು. ಹಾಗೆ ಇಲ್ಲಿಗೆ ನೀವು ಬಸ್ಸು ಅಥವಾ ಟ್ರೈನ್ಗಳ ಮೂಲಕ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಆರಾಮಾಗಿ ನೀವು ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಟ್ರೈನ್ಗಳು ಅಥವಾ ಡೈರೆಕ್ಟ್ ಬಸ್ಸಸ್ಗಳನ್ನ ಬುಕ್ ಮಾಡಿಕೊಂಡು ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಬಹುದು. ಹಾಗೆ ಇಲ್ಲಿಗೆ ಹೋದಾಗ ನೀವು ಬೈಕ್ಗಳನ್ನ ರೆಂಟ್ಗೆ ತಗೊಳ್ತಾ ಇದ್ದೀರಾ ಅಂದ್ರೆ ಹೊನ್ನಾವರದಿಂದ ಕೇವಲ 1.2 ಕಿಲೋಮೀಟರ್ ದೂರ ಇರುವಂತಹ ಸಾರಾ ಬೈಕ್ ರೆಂಟಲ್ಗೆ ನೀವು ರೀಚ್ ಆಗಿ. ಹೊನ್ನಾವರದಲ್ಲಿ ಮೊದಲನೇ ದಿವಸ ಹೊನ್ನಾವರದಿಂದ ಕೇವಲ 3.8 ಕಿಲೋಮೀಟರ್ಸ್ ದೂರ ಇರುವಂತಹ ಕಾಸರಗೋಡು ಬೀಚ್ಗೆ ನೀವು ರೀಚ್ ಆಗಿ. ಕಾಸರಗೋಡು ಬೀಚ್ ಅನ್ನಂತೂ ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದ್ರಿಂದ ಇದಕ್ಕೆ ಬ್ಲೂ ಫ್ಲಾಗ್ ಬೀಚ್ ಎಂಬ ಒಂದು ಪದವಿ ಕೂಡ ಸಿಕ್ಕಿದೆ. ಹಾಗೆ ಇದಕ್ಕೆ ಕರ್ನಾಟಕದ ಮೊದಲ ಬ್ಲೂ ಫ್ಲಾಗ್ ಬೀಚ್ ಎಂಬ ಸ್ಥಾನಮಾನವನ್ನು ಕೂಡ ಕೊಡಲಾಗಿದೆ. ಕಾಸರಗೋಡು ಬೀಚ್ ಒಂದು ಪರಿಸರ ಸ್ನೇಹಿ ಬೀಚ್ ಆಗಿದ್ದು ಕರ್ನಾಟಕದ ಪ್ರವಾಸೋದ್ಯಮ ಮತ್ತು ಅರಣ್ಯ ಇಲಾಖೆ ಹಾಗೂ ಕಾಸರಗೋಡು ಗ್ರಾಮವು ಒಟ್ಟಾಗಿ ಸೇರಿಕೊಂಡು ಕರ್ನಾಟಕದಲ್ಲಿ ಪರಿಸರ ಪ್ರವಾಸೋದ್ಯಮವನ್ನ ಹೆಚ್ಚಿಸಲು ಮತ್ತು ಎಲ್ಲೆಡೆಯಿಂದ ಪ್ರವಾಸಿಗರನ್ನ ಮೋಡಿ ಮಾಡಲು ಅಭಿವೃದ್ಧಿಪಡಿಸ್ತಾ ಇದೆ. ಇದಾದ್ಮೇಲೆ ಇಲ್ಲಿಂದ ಕೇವಲ 350 ಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಇಕೋ ಬೀಚ್ ಸಿಗತ್ತೆ. ಇಲ್ಲೇ ನಿಮಗೆ ಇಕೋ ಪಾರ್ಕ್ ಕೂಡ ಇರುತ್ತೆ, ನೀವು ಅಲ್ಲೂ ಕೂಡ ವಿಸಿಟ್ ಮಾಡಿ ಬರಬಹುದು. ಅಥವಾ ನಿಮಗೆ ಟೈಮ್ ಸಾಕಾಗೋದಿಲ್ಲ ಅಂದರೆ ಜಸ್ಟ್ ಬೀಚನ್ನು ನೀವು ನೋಡಿಕೊಂಡು ಹಿಂದಿರುಗಬಹುದು. ಇಲ್ಲಿರುವ ಕಾಸರಗೋಡು ಬೀಚನ್ನೇ ಎಕೋ ಬೀಚ್ ಅಂತ ಕರೆಯೋದು, ಆದರೆ ಇಲ್ಲಿ ಎಕೋ ಪಾರ್ಕ್ ಇರೋದ್ರಿಂದ ಇದನ್ನ ಎಕೋ ಬೀಚ್ ಅಂತ ಸಹ ಕರೆಯಲಾಗತ್ತೆ. ಎಕೋ ಬೀಚ್ ಅಂತ ಅಂದರೆ ಪರಿಸರ ಸ್ನೇಹಿ ಬೀಚ್ ಅಂತ. ಈ ಬೀಚನ್ನು ನೋಡಾದ್ಮೇಲೆ ಇಲ್ಲಿಂದ ಕೇವಲ 600 ಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಸಿಗತ್ತೆ. ಈ ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂತೂ ಬಹುಶಃ ಹೊನ್ನಾವರದ ಅತ್ಯಂತ ಜನಪ್ರಿಯ ಆಕರ್ಷಣೆಯಾಗಿದೆ. ಇದು ಮ್ಯಾಂಗ್ರೋವ್ ಕಾಡಿನ ಮಧ್ಯದಲ್ಲಿ ಮತ್ತು ಶರಾವತಿ ನದಿಯ ಮೇಲೆ ಬೋರ್ಡ್ ವಾಕ್ ಮೂಲಕ ಹೋಗಬಹುದಾದ ಪ್ರವಾಸಿ ಆಕರ್ಷಣೆಯಾಗಿದೆ.
ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಅರಣ್ಯಕ್ಕೆ ಭೇಟಿ ನೀಡುವುದು ಪ್ರಕೃತಿ, ಹಸಿರು ಮತ್ತು ನೀರಿನ ಸಂಯೋಜನೆಯನ್ನ ಅನುಭವಿಸುವ ಅದ್ಭುತ ಅನುಭವವನ್ನ ನಮಗೆ ನೀಡುತ್ತೆ. ಇಲ್ಲಿ ಸುಮಾರು 1 ಕಿಲೋಮೀಟರ್ ಅಷ್ಟು ನೀವು ಬೋರ್ಡ್ ವಾಕ್ ಮಾಡಬಹುದು. ಹಾಗೆ ಇಲ್ಲಿ ಹೋಗ್ಬೇಕಾದ್ರೆ ನೀವು ಟಿಕೆಟ್ ಅನ್ನ ತಗೊಂಡು ಹೋಗ್ಬೇಕಾಗತ್ತೆ. ಒಬ್ಬರಿಗೆ 10 ರೂಪಾಯಿಂದ 15 ರೂಪಾಯಿ ಚಾರ್ಜ್ ಮಾಡಿ. ಇದಾದ್ಮೇಲೆ ಇಲ್ಲಿಂದ 11 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಅಪ್ಸರಕೊಂಡ ವಾಟರ್ ಫಾಲ್ಸ್ಗೆ ನೀವು ರೀಚ್ ಆಗಿ. ಕರ್ನಾಟಕದಲ್ಲಿರುವ ಅಪ್ಸರೆಯರ ಅಪ್ಸರಕೊಂಡಕ್ಕೆ ನೀವು ಭೇಟಿ ನೀಡಬೇಕು ಅಂದ್ರೆ ಹೊನ್ನಾವರಕ್ಕೆ ಬರಬೇಕು. ಈ ಸುಂದರವಾದ ಅಪ್ಸರಕೊಂಡದಲ್ಲಿ ದೇವತೆಗಳು ಸ್ನಾನ ಮಾಡಲು ಇಲ್ಲಿಗೆ ಭೇಟಿ ನೀಡ್ತಿದ್ರು ಅಂತ ಒಂದು ನಂಬಿಕೆ ಇದೆ. ಹಾಗಾಗಿಯೇ ಇಲ್ಲಿನ ಜಲಪಾತವು ತುಂಬಾನೇ ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ನಮಗೆ ಕಾಣಲು ಸಿಗುತ್ತೆ. ಇಲ್ಲಿ ನಮಗೆ ಉಗ್ರ ನರಸಿಂಹನ ದೇವಾಲಯ, ರಾಮಚಂದ್ರ ಮಠ ಮತ್ತು ದೇವಿಯ ದೇವಾಲಯ ಕೂಡ ಕಾಣಲು ಸಿಗುತ್ತೆ. ಈ ಜಲಪಾತದ ಹೆಸರಿನ ಹಿಂದೆ ಒಂದು ಪುರಾಣ ಇದೆ. ಅದೇನು ಅಂದ್ರೆ, ಹಿಂದೆ ದೇವಲೋಕದ ಅಪ್ಸರೆಯರು ಈ ಕೊಳದಲ್ಲಿ ಜಲಕ್ರೀಡೆ ಮತ್ತು ವಿಶ್ರಾಂತಿಗೋಸ್ಕರ ಬರ್ತಿದ್ರಂತೆ. ಹಾಗಾಗಿಯೇ ಇದನ್ನ ಅಪ್ಸರೆಯರ ಕೊಂಡ ಅಂತ ಕರೆಯಲಾಗ್ತಿತ್ತು. ಹಾಗೆ ಕಾಲ ಉರುಳ್ತಾ ಇದನ್ನ ಅಪ್ಸರಕೊಂಡ ವಾಟರ್ ಫಾಲ್ಸ್ ಅಂತಾನೆ ಕರೀತಾ ಇದ್ದಾರೆ. ಸ್ಫಟಿಕ ಸ್ಪಷ್ಟದಂತಹ ಇಲ್ಲಿನ ನೀರು ನಿಮ್ಮನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಹಾಗೆ ಈ ಕೊಂಡ ತಂಪಾದ ವಾತಾವರಣವನ್ನ ಹೊಂದಿದೆ. ಇಲ್ಲಿ ಸ್ವಲ್ಪ ಹೊತ್ತು ನೀವು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಇಲ್ಲಿಂದ ಕೇವಲ 3.4 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಅಪ್ಸರಕೊಂಡ ಬೀಚ್ಗೆ ರೀಚ್ ಆಗಿ. ಇಲ್ಲಿ ಕೊನೆಯದಾಗಿ ನೀವು ಸನ್ಸೆಟ್ ಅನ್ನ ನೋಡಿ ಮೊದಲನೇ ದಿವಸದ ಟ್ರಿಪ್ ಅನ್ನ ಕಂಪ್ಲೀಟ್ ಮಾಡ್ತೀರಾ. ಎರಡನೇ ದಿವಸ ಬೆಳಗ್ಗೆ ನೀವು ಹೊನ್ನಾವರದಿಂದ ಕೇವಲ 600 ಮೀಟರ್ಗಳಷ್ಟು ದೂರ ಇರುವಂತಹ ಶರಾವತಿ ರಿವರ್ ಬ್ಯಾಕ್ ವಾಟರ್ ಬೋಟಿಂಗ್ಗೆ ರೀಚ್ ಆಗಿ. ಇಲ್ಲಿನ ಬ್ಯಾಕ್ ವಾಟರ್ಸ್ ಅಲ್ಲಿ ಬೋಟಿಂಗ್ ಮಾಡೋದೇ ಒಂದು ಅದ್ಭುತ. ಇಲ್ಲಿ ಬೋಟಿಂಗ್ ಮಾಡಲಿಕ್ಕೆ ನೀವು ಚಾರ್ಜಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಬೋಟಿಗೆ 1000 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ನೀವು ಒಬ್ರು ಹೋಗಿದ್ದೀರಾ ಅಥವಾ ಇಬ್ಬರೇ ಹೋಗಿದ್ದೀರಾ ಅಂದ್ರೆ ನಿಮಗೆ 1000 ರೂಪಾಯಿ ತುಂಬಾ ಜಾಸ್ತಿ ಅಂತ ಅನಿಸ್ಬಹುದು. ಆದ್ರಿಂದ ನೀವು ಗ್ರೂಪ್ಗಳ ಮೂಲಕ ಹೋದಲ್ಲಿ ಇಲ್ಲಿಗೆ ಒಬ್ರಿಗೆ 200 ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದು 4-5 ಜನರು ಹೋಗ್ತಾ ಇದ್ದೀರಾ ಅಂದ್ರೆ ನಿಮಗೆ ದುಡ್ಡು ಉಳಿಯುತ್ತೆ. ಇಲ್ಲಿ ಬೋಟಿಂಗ್ಗೆ ನೀವು ಬೆಸ್ಟ್ ಟೈಮ್ ಯಾವುದು ಅಂತ ಕೇಳೋದಾದ್ರೆ ಸನ್ ರೈಸ್ ಅಂತೂ ಬೆಸ್ಟ್ ಟೈಮ್ ಅಂತಾನೆ ಹೇಳಬಹುದು. ಅಥವಾ ನೀವು ಸನ್ಸೆಟ್ ಟೈಮಲ್ಲೂ ಕೂಡ ಹೋಗಬಹುದು. ಆವಾಗಲೂ ಕೂಡ ನಿಮಗೆ ವ್ಯೂಸ್ ತುಂಬಾನೇ ಅದ್ಭುತವಾಗಿ ಕಾಣಲು ಸಿಗ್ತವೆ. ಇಲ್ಲಿ ಬೋಟಿಂಗ್ ಮಾಡಲಿಕ್ಕೆ ದಿನದ ಮಧ್ಯದಲ್ಲಿ ಹೋದಾಗ ಬಿಸಿಲು ಜಾಸ್ತಿ ಇರುತ್ತೆ ಮತ್ತು ನಿಮಗೆ ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಆದ್ರಿಂದ ಸನ್ರೈಸ್ ಹೊತ್ತಿಗೆ ನೀವು ಹೋದಾಗ ಇಲ್ಲಿ ಬೋಟಿಂಗ್ ಮಾಡಲಿಕ್ಕೆ ನಿಮಗೆ ಕಂಫರ್ಟ್ ಅನ್ಸುತ್ತೆ. ಹಾಗೆ ಬಿಸಿಲು ಕೂಡ ಜಾಸ್ತಿ ಇರೋದಿಲ್ಲ. ಹಾಗೆ ಇಲ್ಲಿ 1.5 ಗಂಟೆ ಬೋಟಿಂಗ್ ಇರುತ್ತೆ. ಇಲ್ಲಿನ ಮಾರ್ಗ ಅಂತೂ ಕಂಪ್ಲೀಟ್ ಆಗಿ ರಮಣೀಯವಾಗಿರುತ್ತೆ ಮತ್ತು ವರ್ಣರಂಜಿತವಾಗಿರುತ್ತೆ. ಹಾಗೆ ವಿಶೇಷವಾಗಿ ಇಲ್ಲಿ ನಾವು ಕಿರಿದಾದ ತೊರೆಗಳನ್ನು ಕೂಡ ಕಾಣಬಹುದು. ಇದಂತೂ ಒಂದು ರಮಣೀಯವಾದ ಸ್ಪಾಟ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಎರಡೂ ಬದಿಯಲ್ಲಿ ನಮಗೆ ತೆಂಗಿನ ಮರಗಳು ಕಾಣಲು ಸಿಗ್ತವೆ. ಹಾಗೆ ನೀಲಿ ಆಕಾಶ ಅದಂತೂ ತುಂಬಾ ಶಾಂತವಾಗಿ ನಮಗೆ ಕಾಣಲು ಸಿಗುತ್ತೆ. ಹಾಗೆ ನಮ್ಮ ಮುಂದೆ ಹಾದು ಹೋಗುವ ಮೀನುಗಾರರನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಮತ್ತು ದ್ವೀಪದಲ್ಲಿ ಉಳ್ಕೊಂಡಿರುವ ಜನರನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಹೋಗ್ತೀವಿ. ಮತ್ತು ಈ ಸ್ಥಳ ಅಂತೂ ಪ್ರಕೃತಿಯೊಂದಿಗೆ ತುಂಬಾ ಸಂಪರ್ಕವನ್ನ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದ್ರಿಂದ ಇಲ್ಲಿಗೆ ನೀವು ಒಂದ್ಸತಿಯಾದ್ರೂ ಭೇಟಿ ನೀಡಲೇಬೇಕು. ಇದಾದ್ಮೇಲೆ ಇಲ್ಲಿಂದ 28 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಹೊಸಗೋಡು ಜಲಪಾತ ಸಿಗುತ್ತೆ. ಈ ಹೊಸಗೋಡು ಜಲಪಾತವನ್ನ ಹೊನ್ನಾವರದ ಒಂದು ಗುಪ್ತ ರತ್ನ ಅಂತಾನೆ ಹೇಳಬಹುದು. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಆದಷ್ಟು ನೀವು ಟ್ರಾವೆಲ್ ಮಾಡುವಾಗ ಗೂಗಲ್ ಮ್ಯಾಪ್ಗಳನ್ನ ಸೇವ್ ಮಾಡಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಆಫ್ಲೈನ್ ಅಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ನಮಗೆ ಸಿಗ್ನಲ್ ಸಿಗ್ಲಿಲ್ಲ ಅಂದ್ರೂ ರೂಟ್ಗಳು ಮಿಸ್ ಆಗೋದಿಲ್ಲ. ಈ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲೆಲ್ಲ ಟ್ರಾವೆಲ್ ಮಾಡುವಾಗ ಸಿಗ್ನಲ್ಗಳು ಅಷ್ಟಾಗಿ ಸಿಗೋದಿಲ್ಲ. ಆವಾಗ ನಮಗೆ ರೂಟ್ ಮಿಸ್ ಆಗೋ ಚಾನ್ಸಸ್ ಬಹಳಷ್ಟು ಇರುತ್ತೆ. ಹಾಗೆ ನಮಗೆ ಕಿಲೋಮೀಟರ್ಸ್ ಜಾಸ್ತಿ ಆದಲ್ಲಿ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಮತ್ತೆ ನಾವು ಟ್ರಾವೆಲ್ ಮಾಡ್ಲಿಕ್ಕೂ ಕೂಡ ಮನಸ್ಸಾಗೋದಿಲ್ಲ. ಆದ್ರಿಂದ ನೀವು ಮೊದಲೇನೆ ಎಲ್ಲೆಲ್ಲಿ ಹೋಗಬೇಕು ಅಂತ ಇದ್ದೀರಾ ಆ ಜಾಗಗಳ ರೂಟ್ ಮ್ಯಾಪ್ಗಳನ್ನ ನೀವು ಆಫ್ಲೈನ್ಗೆ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಹೋಗುವ ದಾರಿ ನಮಗೆ ಸ್ಪಷ್ಟವಾಗಿ ಗೊತ್ತಿದ್ದಲ್ಲಿ ನಮಗೆ ಭಯ ಆಗೋದಿಲ್ಲ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಈ ಫಾಲ್ಸ್ಗೆ ಹೋಗೋವಾಗೂ ಅಷ್ಟೇನೆ ನಿಮಗೆ ಸಿಗ್ನಲ್ಗಳು ಸಿಗೋದಿಲ್ಲ ಅಷ್ಟಾಗಿ. ಆದ್ರಿಂದ ನೀವು ಮ್ಯಾಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಹೋಗಬಹುದು ಅಥವಾ ಅಲ್ಲಿನ ಸ್ಥಳೀಯರನ್ನ ನೀವು ಕೇಳ್ಕೊಂಡು ಹೋಗಬಹುದು ಈ ಫಾಲ್ಸ್ ಹತ್ರಕ್ಕೆ. ಹಾಗೆ ಹೊಸಗೋಡು ಗ್ರಾಮವನ್ನ ನೀವು ರೀಚ್ ಆಗ್ತಾ ಇದ್ದ ಹಾಗೆ ಅಲ್ಲಿಂದ ಒಂದು ಹೊಳೆಯನ್ನ ನೀವು ಪಾಸ್ ಆಗಬೇಕು. ಅಲ್ಲಿಂದ ನಂತರ ಸ್ವಲ್ಪ ನೀವು ಟ್ರೆಕ್ಕಿಂಗ್ ಮಾಡಾದ್ಮೇಲೆ ನಿಮಗೆ ವಾಟರ್ ಫಾಲ್ಸ್ ಸಿಗೋದು. ಆದಷ್ಟು ನೀವು ಮಳೆಗಾಲದಲ್ಲಿ ಇಲ್ಲಿಗೆ ವಿಸಿಟ್ ಮಾಡಬೇಡಿ. ಇಲ್ಲಿ ಒಂದು ಹೊಳೆ ಇದೆ, ಆ ಹೊಳೆ ತುಂಬಾನೇ ರಭಸವಾಗಿ ಹರಿತಾ ಇರುತ್ತೆ. ಸೊ ಆದ್ರಿಂದ ನೀವು ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಇಲ್ಲಿಗೆ ವಿಸಿಟ್ ಮಾಡೋದು ಬಹಳ ಉಪಯುಕ್ತವಾಗುತ್ತೆ ನಿಮಗೆ.
ಇಲ್ಲಿಗೆ ನೀವು ಆಲ್ಮೋಸ್ಟ್ 2ರಿಂದ 3 ಕಿಲೋಮೀಟರ್ಗಳಷ್ಟು ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮಗೆ ಫಾಲ್ಸ್ ಕಾಣಲು ಸಿಗುತ್ತೆ. ಯಾವತ್ತೇ ಆಗಲಿ ನೀವು ಜಲಪಾತಗಳಿಗೆ ಭೇಟಿ ನೀಡುವಾಗ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಪಾಚಿ ಕಟ್ಟಿರುವಂತಹ ಕಲ್ಲುಗಳು ಸಾಕಷ್ಟು ಇರ್ತವೆ. ಆದ್ರಿಂದ ನೀವು ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ನಿಧಾನಕ್ಕೆ ನಡ್ಕೊಂಡು ಹೆಜ್ಜೆಗಳನ್ನ ದೃಢವಾಗಿ ಇಡಿ. ಇದಾದ್ಮೇಲೆ ಇಲ್ಲಿಂದ ನೀವು 28 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಪವಿನ ಕುರ್ವಾ ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗತ್ತೆ. ಈ ಪವಿನ ಕುರ್ವಾ ಹೊನ್ನಾವರ ಪಟ್ಟಣದ ಉತ್ತರ ಪ್ರದೇಶದಲ್ಲಿ ಇರೋದು. ಹಾಗೆ ಇದು ಬಡಗಣಿ ಎಂಬ ನದಿಯಿಂದ ಮುಖ್ಯ ಭೂಮಿಯಿಂದ ಬೇರ್ಪಟ್ಟಿದೆ. ಹೀಗಾಗಿಯೇ ಇಲ್ಲಿನ ಸ್ಥಳೀಯರಿಗೆ ದಾಟಲು ಮತ್ತು ತಮ್ಮ ಮನೆಗಳಿಗೆ ತಲುಪಲು ಈ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನ ಕಟ್ಟಲಾಗಿದೆ. ಹಾಗೆ ಈ ಬ್ರಿಡ್ಜ್ ಮೇಲೆ 2 ವೀಲರ್ಸ್ ಮತ್ತು ಆಟೋಗಳು ಕೂಡ ಹೋಗ್ತವೆ. ಹಾಗೆ ಈ ಬ್ರಿಡ್ಜ್ ಮೇಲೆ ನೀವು ನಿಂತ್ಕೊಂಡು ಫೋಟೋಗ್ರಾಫ್ಸ್ ಅನ್ನ ಕ್ಲಿಕ್ ಮಾಡ್ಕೋಬಹುದು ಮತ್ತು ಆ ಕಡೆ ಈ ಕಡೆ ಪಕ್ಕದಲ್ಲಿ ನೋಡಿದಾಗ ನಿಮಗೆ ಸುಂದರವಾದ ನದಿ ನೋಟಗಳು ಕಾಣಲು ಸಿಗ್ತವೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 22 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮಗೆ ಶ್ರೀ ಇಡಗುಂಜಿ ಮಹಾಗಣಪತಿ ದೇವಾಲಯ ನೋಡಲು ಸಿಗುತ್ತೆ. ಈ ಇಡಗುಂಜಿಯ ದೇವಾಲಯವು ಹೊನ್ನಾವರ ತಾಲೂಕಿನ ಪ್ರಮುಖ ಆಕರ್ಷಣೀಯ ಹಾಗೂ ಭಕ್ತಿಪೂರ್ವಕವಾದ ಸ್ಥಳವಾಗಿದೆ. ಸುಮಾರು 1500 ವರ್ಷಗಳಿಗೂ ಅಧಿಕ ಐತಿಹ್ಯವನ್ನ ಹೊಂದಿರುವ ಇಡಗುಂಜಿಯ ಈ ಪುರಾತನ ಗಣಪತಿ ದೇವಸ್ಥಾನವು ಕರ್ನಾಟಕದ ಕರಾವಳಿ ಭಾಗದ ಪ್ರಮುಖ ಆಕರ್ಷಣೀಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಈ ಸ್ಥಳವು ತನ್ನ ಸುಂದರವಾದ ಗಣಪತಿಯ ವಿಗ್ರಹದಿಂದಾಗಿ ತನ್ನದೇ ಆದ ಹೆಸರನ್ನ ಗಳಿಸಿಕೊಂಡಿದೆ. ಈ ಇಡಗುಂಜಿ ಎಂಬ ಪದವು ಎಡಕುಂಜ ಎನ್ನುವ ಪದದಿಂದ ಬಂದಿದ್ದು, ಈ ಎಡಕುಂಜ ಕ್ಷೇತ್ರದ ಮಹತ್ವವನ್ನ ಸ್ಕಂದ ಪುರಾಣದಲ್ಲಿ ಬರುವ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿಸಲಾಗಿದೆ. ಎಡ ಅಂದ್ರೆ ಎಡಕ್ಕೆ ಮತ್ತು ಕುಂಜ ಅಂದ್ರೆ ಉದ್ಯಾನ ಅಂತ ಅರ್ಥ. ಶರಾವತಿ ನದಿಯ ಎಡದಡದಲ್ಲಿ ಈ ಸ್ಥಳವು ಇರೋದ್ರಿಂದ ಇದನ್ನ ಇಡಗುಂಜಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಈ ದೇವಾಲಯವು ಒಂದು ಪ್ರಮುಖ ಯಾತ್ರಾ ಸ್ಥಳವಾಗಿರೋದ್ರಿಂದ ವರ್ಷಕ್ಕೆ 1 ದಶಲಕ್ಷಕ್ಕೂ ಹೆಚ್ಚು ಭಕ್ತರನ್ನ ನಾವು ಇಲ್ಲಿ ಕಾಣಬಹುದು. ಇಡಗುಂಜಿ ದೇವಾಲಯವು ತನ್ನ ಶಕ್ತಿಯಿಂದ ಪ್ರಸಾರವನ್ನ ಹೊಂದಿದ್ದಷ್ಟೇ ಅಲ್ಲದೆ ವಿಸ್ತಾರದಲ್ಲೂ ಕೂಡ ಸಾಕಷ್ಟು ದೊಡ್ಡದಾಗಿದೆ. ಈ ದೇವಾಲಯದ ಇನ್ನೊಂದು ಆಕರ್ಷಣೆ ಅಂದ್ರೆ ಅದು ಕಪ್ಪು ಶಿಲೆಯಿಂದ ಮಾಡಿದ ಗಣೇಶನ ವಿಗ್ರಹವಾಗಿದೆ. ಈ ದೇವಾಲಯದಲ್ಲಿನ ಗಣೇಶನ ವಿಗ್ರಹವು ನಿಂತ ಭಂಗಿಯಲ್ಲಿ ಕಾಣಲು ಸಿಗುತ್ತೆ. ನಿಂತ ಭಂಗಿಯಲ್ಲಿರುವ ಗಣೇಶನ ವಿಗ್ರಹವು ನೋಡಲು ಸಿಗೋಕೆ ಬಹಳ ಅಪರೂಪ. ಇಲ್ಲಿನ ಗಣಪತಿ ವಿಗ್ರಹವನ್ನ ಮಹೋದಭಾರಿ ಶ್ರೀ ವಿನಾಯಕ ದೇವರು ಎಂದು ಕರೆಯಲಾಗುತ್ತೆ. ಇಲ್ಲಿನ ವಿನಾಯಕನ ಮೂರ್ತಿಯು ದ್ವಿಭುಜ ಭಂಗಿ ಅಂದ್ರೆ 2 ಕೈಗಳನ್ನ ಅಥವಾ ಭುಜಗಳನ್ನ ಒಳಗೊಂಡಿದೆ. ಮೂರ್ತಿಯ ಬಲಗೈಯಲ್ಲಿ ಕಮಲದ ಹೂ ಮತ್ತು ಎಡಗೈಯಲ್ಲಿ ಮೋದಕವನ್ನ ಹೊಂದಿದ್ದು, ಇಲ್ಲಿ ನಾವು ಗಣೇಶನ ವಾಹನವಾದ ಮೂಷಿಕನನ್ನ ನೋಡಲು ಸಾಧ್ಯವಿಲ್ಲ. ಹಾಗೆ ನಿಮಗೆ ಎಷ್ಟೇ ಕಷ್ಟಗಳಿದ್ರು, ಎಷ್ಟೇ ನೀವು ಪ್ರಯತ್ನ ಪಡ್ತಾ ಇದ್ರು ಅದು ಸಾಧಿಸ್ಲಿಕ್ಕಾಗ್ತಾ ಇಲ್ಲ ಅಥವಾ ಆ ಕಷ್ಟಗಳು ದೂರ ಆಗ್ತಾ ಇಲ್ಲ ಅಂತ ಆದರೆ ಈ ಗಣೇಶನಲ್ಲಿ ನೀವು ಒಮ್ಮೆ ಪ್ರಾರ್ಥಿಸಿದ್ರೆ ಸಾಕು, ಅವನು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಬಿಡ್ತಾನೆ. ಹೊನ್ನಾವರಕ್ಕೆ ಹೋದಾಗಂತೂ ನೀವು ಇಡಗುಂಜಿ ಗಣಪತಿ ದೇವಾಲಯಕ್ಕೆ ವಿಸಿಟ್ ಮಾಡದೆ ಹಿಂದಿರುಗಲೇಬಾರ್ದು. ಯಾಕಂದ್ರೆ ಈ ದೇವಾಲಯ ಅಷ್ಟು ಪ್ರಾಮುಖ್ಯತೆ ಮತ್ತು ಶಕ್ತಿಯನ್ನ ಹೊಂದಿದೆ. ಮತ್ತೊಂದೇನು ಅಂದರೆ, ನೀವೇನಾದರೂ ಬ್ರಿಡ್ಜಿಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ರೆ ಡೈರೆಕ್ಟಾಗಿ ಹೊಸಗೋಡು ಫಾಲ್ಸಿಂದ ಇಡಗುಂಜಿ ಮಹಾಗಣಪತಿ ದೇವಾಲಯಕ್ಕೆ ನೀವು ರೀಚ್ ಆಗಿಬಿಡಿ. ಹೊಸಗೋಡು ಫಾಲ್ಸಿಂದ ಇಡಗುಂಜಿಗೆ 43 ಕಿಲೋಮೀಟರ್ಸ್ ಆಗುತ್ತೆ. ಈಗ ನೀವು ಇಡಗುಂಜಿ ಮಹಾಗಣಪತಿ ದೇವಾಲಯದಿಂದ ಮುರುಡೇಶ್ವರ ಸ್ಕೂಬಾ ಡೈವಿಂಗ್ಗೆ ಹೋಗ್ಬೋದು. ಇದಂತೂ ಒಂದು ಬೆಸ್ಟ್ ಪ್ಲ್ಯಾನ್ ಅಂತಾನೆ ಹೇಳ್ಬೋದು. ಸ್ಕೂಬಾ ಡೈವಿಂಗ್ ಕೂಡ ನೀವು ಮಾಡ್ದಂಗೆ ಆಗತ್ತೆ ಹೊನ್ನಾವರಕ್ಕೆ ಹೋದಾಗ. ಸೊ ನೀವು ಪವಿನ ಕುರ್ವಾ ಬ್ರಿಡ್ಜನ್ನು ಸ್ಕಿಪ್ ಮಾಡೋದು ಕೂಡ ನಿಮಗೆ ಒಳ್ಳೆಯದೇನೆ. ಯಾಕಂದರೆ ನೀವು ಇಲ್ಲಿ ಸ್ಕೂಬಾ ಡೈವಿಂಗ್ ಕೂಡ ಮಾಡಬಹುದು. ಅಕಸ್ಮಾತ್ ನಿಮಗೆ ಸ್ಕೂಬಾ ಡೈವಿಂಗ್ ಮಾಡೋ ಅಷ್ಟು ಟೈಮ್ ಇಲ್ಲ ಅಥವಾ ನಾವು ಈಗ ಬೇಡ ನೆಕ್ಸ್ಟ್ ಟೈಮ್ ಮಾಡ್ತೀವಿ ಅಂತ ಇದ್ದರೆ ನೀವು ಪವಿನ ಕುರ್ವಾ ಬ್ರಿಡ್ಜನ್ನು ವಿಸಿಟ್ ಮಾಡ್ಬೋದು. ಮುರುಡೇಶ್ವರದಲ್ಲಿ ನೀವು ಟೆಂಪಲನ್ನು ನೋಡಿಕೊಂಡು ಇಮಿಡಿಯೇಟ್ ಆಗಿ ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂತ ಇದ್ದರೆ ಒಬ್ಬರಿಗೆ ಇಲ್ಲಿ 3000 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇಲ್ಲಿರುವಂತಹ ನೇತ್ರಾಣಿ ರೀಫ್ ಅಡ್ವೆಂಚರ್ಸ್ಗೆ ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಬಹುದು. ಇವರು 30 to 40 ಮಿನಿಟ್ಸ್ವರೆಗೂ ಡೈವಿಂಗನ್ನು ಮಾಡಿಸ್ತಾರೆ ಅಂಡರ್ ವಾಟರ್. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೊನ್ನಾವರಕ್ಕೆ ಹೋದಾಗ ಸ್ಕೂಬಾ ಡೈವಿಂಗ್ ಮಾಡದೆ ನೀವು ಹಿಂದಿರುಗಲೇಬೇಡಿ. ಯಾಕಂದರೆ ಈ ಡೈವಿಂಗ್ ನಿಮ್ಮ ಲೈಫಲ್ಲೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಾದ್ಮೇಲೆ ಇಲ್ಲಿಂದ ನೀವು 22 ಕಿಲೋಮೀಟರ್ಸ್ ದೂರ ಹೋದರೆ ನಿಮಗೆ ಕೊಡ್ಲಮನೆ ಶ್ರೀ ಮಹಾವಿಷ್ಣು ದೇವಾಲಯ ಸಿಗತ್ತೆ.
ಈ ಕೊಡ್ಲಮನೆ ಪುರಾತನ ತೀರ್ಥಕ್ಷೇತ್ರ ಮತ್ತು ಹಿಂದೂ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ಶ್ರೀ ವಿಷ್ಣುವಿನ ದೇವಾಲಯವನ್ನ ನಾವು ಕಾಣಬಹುದು. ಇದು ಸುಂದರವಾದ ಬೆಟ್ಟದ ಕಾಡಿನಲ್ಲಿದೆ. ಈ ದೇವಾಲಯ ಕಾಡಿನ ಮಧ್ಯೆ ಇರೋದ್ರಿಂದ ನಮಗೆ ಒಂದು ಸೊಗಸಾದ ಅನುಭವ ಮತ್ತು ದೈವಿಕ ಭಾವವನ್ನ ಮೂಡಿಸುತ್ತೆ. ಈ ದೇವಾಲಯಕ್ಕೆ ಹೋಗೋ ದಾರಿಲಿ ನಮಗೆ ಕಿರಿದಾದ ತೊರೆಗಳು ಕಾಣಲು ಸಿಗ್ತವೆ. ಅದನ್ನೆಲ್ಲ ದಾಟ್ಕೊಂಡು ನಾವು ಈ ದೇವಾಲಯವನ್ನ ರೀಚ್ ಆಗಬೇಕು. ಸ್ಥಳೀಯ ದಂತಕಥೆಗಳ ಪ್ರಕಾರ ಶತಮಾನಗಳ ಹಿಂದೆನೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಈ ದೇವಾಲಯವನ್ನ ಕಂಡುಹಿಡಿಯಲಾಯಿತು ಅಂತ ಹೇಳಲಾಗುತ್ತೆ. ಈ ದೇವಾಲಯವಂತೂ ತುಂಬಾನೇ ಸುಂದರವಾಗಿರೋದ್ರಿಂದ ಯಾತ್ರಾರ್ಥಿಗಳನ್ನ ಭಕ್ತಿಯ ಲೋಕಕ್ಕೆ ಕರೆದೊಯ್ಯುತ್ತೆ. ಬ್ರಹ್ಮಾಂಡದಲ್ಲಿ ಇಂತಹ ಸ್ಥಳ ಇನ್ನೊಂದಿಲ್ಲ ಅಂತ ಹೇಳಬಹುದು. ಅಷ್ಟು ಸುಂದರವಾದ ಎಕ್ಸ್ಪೀರಿಯನ್ಸ್ ನಿಮ್ಮದಾಗತ್ತೆ. ಇಲ್ಲಿಗೆ ನಿಮ್ಮ ಸೆಕೆಂಡ್ ಡೇ ಟ್ರಿಪ್ ಕಂಪ್ಲೀಟ್ ಆಗತ್ತೆ. 3ನೇ ದಿವಸ ಬೆಳಗ್ಗೆ ನೀವು ಹೊನ್ನಾವರದಿಂದ 36 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಗೇರುಸೊಪ್ಪೆ ಚತುರ್ಮುಖ ಬಸದಿಗೆ ರೀಚ್ ಆಗಿ. ಗೇರುಸೊಪ್ಪ ಬಳಿ ಆಳವಾದ ಅರಣ್ಯ ಪ್ರದೇಶದೊಳಗಡೆ ಇರುವ ಪುರಾತನ ಜೈನ ದೇವಾಲಯವಿದು. ಈ ಬಸದಿ ಗೇರುಸೊಪ್ಪ ಎಂಬ ಒಂದು ಸಣ್ಣ ಗ್ರಾಮದಲ್ಲಿರೋದ್ರಿಂದ ಇದನ್ನ ಗೇರುಸೊಪ್ಪೆ ಚತುರ್ಮುಖ ಬಸದಿ ಎಂದೇ ಕರೆಯಲಾಗುತ್ತೆ. ಈ ದೇವಾಲಯವನ್ನ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇದನ್ನಂತೂ ಜೈನ ತೀರ್ಥಂಕರರು ಅಥವಾ ಆಧ್ಯಾತ್ಮಿಕ ನಾಯಕರಿಗೆ ಸಮರ್ಪಿಸಲಾಗಿದೆ. ಈ ದೇವಾಲಯವು ಈ ಪ್ರದೇಶದ ಪ್ರಮುಖ ಜೈನ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಚತುರ್ಮುಖ ಬಸದಿ ದೇವಾಲಯವು ತನ್ನ ವಾಸ್ತುಶಿಲ್ಪದ ಸೌಂದರ್ಯ ಮತ್ತು ಸಂಕೀರ್ಣ ಕೆತ್ತನೆಗಳಿಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯವನ್ನ ದಕ್ಷಿಣ ಭಾರತದ ಸಾಂಪ್ರದಾಯಿಕ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು 4 ಪ್ರವೇಶ ದ್ವಾರಗಳನ್ನ ಹೊಂದಿವೆ. ಹಾಗೆ ಈ 4 ಪ್ರವೇಶ ದ್ವಾರಗಳು ವಿಭಿನ್ನವಾಗಿವೆ. ಈ ದೇವಾಲಯವು ಇತರ ಸಣ್ಣ ದೇವಾಲಯಗಳು ಮತ್ತು ಜೈನ ದೇವತೆಗಳು ಹಾಗೆ ಸಂತರ ಶಿಲ್ಪಿಗಳನ್ನ ಹೊಂದಿದೆ. ಹಾಗೆ ಇದನ್ನ ಐತಿಹಾಸಿಕ ಮತ್ತು ಕಲಾತ್ಮಕ ಮೌಲ್ಯವೆಂದೇ ಪರಿಗಣಿಸಲಾಗಿದೆ. ಈ ದೇವಾಲಯವನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ ಕೇವಲ 12 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಬಂಗಾರ ಕುಸುಮ ಫಾಲ್ಸ್ ಸಿಗತ್ತೆ. ಆದ್ರೆ ನೀವು ಇಲ್ಲಿ ಒಂದೇ ದಿನದಲ್ಲಿ ಅಷ್ಟು ದೂರ ಫಾಲ್ಸ್ ವರೆಗೂ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಕ್ ಆಗೋದಿಲ್ಲ. ಆದ್ರಿಂದ ನೀವು ದೂರದಿಂದಾನೇ ಈ ಫಾಲ್ಸ್ ನ ವ್ಯೂ ಪಾಯಿಂಟ್ಗೆ ನೀವು ರೀಚ್ ಆಗಬಹುದು. ಆದ್ರಿಂದ ನೀವು ಚತುರ್ಮುಖ ಬಸದಿ ದೇವಾಲಯದಿಂದ ಬಂಗಾರ ಕುಸುಮ ಫಾಲ್ಸ್ ವ್ಯೂ ಪಾಯಿಂಟ್ಗೆ ಹೋಗಿ ರೀಚ್ ಆಗಿ ಆ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಈ ಫಾಲ್ಸ್ ನ ರಮಣೀಯ ದೃಶ್ಯಗಳನ್ನ ಕಣ್ತುಂಬಿಸ್ಕೊಳ್ಬಹುದು. ಈ ಫಾಲ್ಸ್ ಹತ್ತಿರ ಹೋಗ್ಬೇಕು ಅಂದ್ರೆ ಸುಮಾರಷ್ಟು ಗಂಟೆಗಳು ನೀವು ಟ್ರೆಕ್ಕಿಂಗ್ ಅನ್ನ ಮಾಡಿದ ಮೂಲಕನೇ ಈ ಫಾಲ್ಸ್ ಅನ್ನ ರೀಚ್ ಆಗೋದು. ಸೊ ನೀವು ಒಂದೇ ದಿನದಲ್ಲಿ ಇದನ್ನ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಆದ್ರಿಂದ ನೀವು ವ್ಯೂ ಪಾಯಿಂಟ್ಗೆ ಹೋಗಿ ಅಲ್ಲಿಂದಾನೇ ಫಾಲ್ಸ್ ಅನ್ನ ನೋಡಬಹುದು. ಈ ಫಾಲ್ಸ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ ನೀವು 8.8 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ಶ್ರೀ ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿ ದೇವಾಲಯ ನಿಮಗೆ ಸಿಗತ್ತೆ. ಈ ದೇವಾಲಯ ಅಂತೂ ನಮಗೆ ತೆಂಗು, ಬಾಳೆ ಹಾಗೆ ಘಟ್ಟಗಳ ಮಧ್ಯದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಕಾಣಲು ಸಿಗತ್ತೆ. ಇಲ್ಲಿನ ಸ್ಥಳೀಯರು ಈ ದೇವಾಲಯವನ್ನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಅಂತಾನೆ ಕರೀತಾರೆ. ಮತ್ತೊಂದು ವಿಶೇಷತೆ ಏನು ಅಂದ್ರೆ ಈ ದೇವಾಲಯದ ಧರ್ಮದರ್ಶಿಗಳಾದ ಮಾರುತಿ ಗುರುಜಿಯವರ ಮೈ ಮೇಲೆ ಆಂಜನೇಯ ಸ್ವಾಮಿ ಆಹ್ವಾನಗೊಂಡು ಭಕ್ತರ ಕಷ್ಟಗಳನ್ನೆಲ್ಲ ಆಲಿಸ್ತಾನೆ ಎಂಬ ನಂಬಿಕೆ ಕೂಡ ಇದೆ. ಹಾಗೆ ಆ ಕಷ್ಟಗಳಿಗೆಲ್ಲ ಪರಿಹಾರಗಳನ್ನು ಕೂಡ ಅವನು ನೀಡ್ತಾನೆ ಎಂಬ ಅಗಾಧವಾದ ನಂಬಿಕೆಯ ಮೇರೆಗೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಇದನ್ನ ದರ್ಶನ ಸೇವೆ ಅಂತ ಕರೆಯಲಾಗುತ್ತೆ. ಹಾಗೆ ಈ ದರ್ಶನ ಸೇವೆಯಲ್ಲಿ ಆಂಜನೇಯ ಸ್ವಾಮಿ ಮಾರುತಿ ಗುರುಜಿಯ ಮೂಲಕ ಭಕ್ತರೊಡನೆ ಮಾತನಾಡ್ತಾನೆ ಅಂತ ಕೂಡ ನಂಬಲಾಗುತ್ತೆ. ಇಲ್ಲಿ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಮತ್ತು ಸೋಮವಾರಗಳಂದು ಈ ದರ್ಶನ ಸೇವೆಯನ್ನ ಮಾಡಲಾಗುತ್ತೆ. ಈ ದರ್ಶನಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಹ ಭಕ್ತಾದಿಗಳು ಬಂದು ಆಂಜನೇಯನ ದರ್ಶನವನ್ನ ಪಡ್ಕೊಂಡು ಹೋಗ್ತಾರೆ. ಹಾಗೆ ಅವರ ಸಂಕಷ್ಟಗಳಿಗೆಲ್ಲ ಪರಿಹಾರವನ್ನು ಕೂಡ ತಗೊಂಡು ಹೋಗ್ತಾರೆ. ಹಾಗಾಗಿ ಈ ಪ್ರಸಿದ್ಧ ಮತ್ತು ವಿಶೇಷವಾದ ದೇವಾಲಯಕ್ಕೆ ನೀವು ಒಮ್ಮೆ ಆದ್ರೂ ಭೇಟಿ ನೀಡಬೇಕು. ಈ ದೇವಾಲಯವನ್ನ ನೋಡಾದ್ಮೇಲೆ ಇಲ್ಲಿಂದ 11 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ ಸಿಗತ್ತೆ. ಇಲ್ಲಿ ನಿಂತ್ಕೊಂಡು ನೋಡುವ ಶರಾವತಿ ನದಿಯ ವ್ಯೂ ನಿಮಗೆ ತುಂಬಾನೇ ಸೊಗಸಾದ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಈ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡಾಗ ನಿಮ್ಗೆ ಅಕ್ಕಪಕ್ಕ ಸುತ್ತಲೂ ದಟ್ಟವಾದ ಅರಣ್ಯ ಮತ್ತು ಮಧ್ಯದಲ್ಲಿ ಶರಾವತಿ ನದಿ ಹರಿಯೋದನ್ನ ಕಾಣಬಹುದು. ಈ ವ್ಯೂ ಪಾಯಿಂಟ್ ಅನ್ನ ನೋಡ್ಲಿಕ್ಕೆ ಸಾಕಾದಷ್ಟು ಪ್ರವಾಸಿಗರು ಹೋಗ್ತಾನೆ ಇರ್ತಾರೆ. ಯಾಕಂದ್ರೆ ಈ ವ್ಯೂ ಪಾಯಿಂಟ್ ಅಷ್ಟು ಅದ್ಭುತವಾದದ್ದು. ಇದಾದ್ಮೇಲೆ ಇಲ್ಲಿಂದ 18 ಕಿಲೋಮೀಟರ್ಗಳಷ್ಟು ದೂರ ಹೋದ್ರೆ ನಿಮ್ಗೆ ಜೋಗ್ ಫಾಲ್ಸ್ ಸಿಗತ್ತೆ. ಸಾಯೋದಕ್ಕೂ ಮುನ್ನ ನೋಡು ಜೋಗದ ಗುಂಡಿ ಎಂಬ ಸಾಲನ್ನ ನಾವು ಕೇಳೇ ಇರ್ತೀವಿ. ಈ ಜಲಪಾತ ಅಂತೂ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳ ಗಡಿಭಾಗದಲ್ಲಿದೆ.
ಈ ಜಲಪಾತವನ್ನ ನೋಡಲು 2 ಕಣ್ಣುಗಳು ಸಾಲೋದಿಲ್ಲ, ಅಷ್ಟು ಸೊಬಗನ್ನ ಈ ಜಲಪಾತ ಹೊಂದಿದೆ. ಪಶ್ಚಿಮ ಘಟ್ಟ ಶ್ರೇಣಿಯಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಶರಾವತಿ ನದಿ ಇಲ್ಲಿ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಭವ್ಯವಾದ ಜಲಪಾತದ ರೂಪದಲ್ಲಿ 829 ಅಡಿಗಳಷ್ಟು ಎತ್ತರದಿಂದ ಇಲ್ಲಿ ಧುಮ್ಮಿಕ್ಕತ್ತೆ. ಈ ಜೋಗ ಜಲಪಾತ ದೇಶದ ಅತಿ ಎತ್ತರದ ಜಲಪಾತವಾಗಿದ್ದು ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳ ನಡುವೆ ಇದೆ. ಈ ಜಲಪಾತ ಕಾಡಿನ ಮಧ್ಯೆ ಇರೋದ್ರಿಂದ ಇಲ್ಲಿನ ಭೇಟಿ ನಿಮಗೆ ವಿಶಿಷ್ಟ ಅನುಭವವನ್ನ ನೀಡುತ್ತೆ. ಈ ಫಾಲ್ಸ್ ಅನ್ನ ನೋಡ್ಲಿಕ್ಕಾಗಿ ಮೆಟ್ಟಿಲುಗಳನ್ನ ನಿಮಗೆ ಮಾಡಲಾಗಿದೆ. ಅದರ ಮೂಲಕ ನೀವು ಹೋಗಿ ಈ ಫಾಲ್ಸ್ ಅನ್ನ ನೋಡಬಹುದು. ಹೀಗೆ ಆ ಮೆಟ್ಲ ಮೇಲೆ ಹೋಗ್ತಾ ಇರುವಾಗೆ ನಿಮ್ಮ ಮೈ ಮೇಲೆ ಬೀಳುವ ನೀರಿನ ಹನಿಗಳು ನಿಮ್ಮನ್ನ ವಿಶಿಷ್ಟ ಲೋಕಕ್ಕೆ ಕೊಂಡೊಯ್ಯುತ್ತೆ. ಹಾಗೆ ಇಲ್ಲಿನ ಮೆಟ್ಟಿಲುಗಳನ್ನ ನೀವು ಇಳಿಯೋವಾಗ ತುಂಬಾನೇ ಸಾವಧಾನದಿಂದ ಇಳಿಬೇಕಾಗತ್ತೆ. ಯಾಕಂದ್ರೆ ಒಂದು ಹೆಜ್ಜೆ ನೀವು ತಪ್ಪಿ ಇಟ್ಟರೂ ಕೂಡ ಮುಗ್ಗರಿಸಿ ಬೀಳೋ ಚಾನ್ಸಸ್ ಜಾಸ್ತಿ ಇರತ್ತೆ. ಈ ಜಾಗಕ್ಕೆ ನೀವು ಭೇಟಿ ನೀಡಿದಾಗ ಕನ್ನಡದ ಮುಂಗಾರು ಮಳೆ ಚಲನಚಿತ್ರದ ನೆನಪು ನಿಮಗಾಗತ್ತೆ. ಮುಂಗಾರು ಋತುವಿನಲ್ಲಿ ಈ ಜಲಪಾತಕ್ಕೆ ನೀವು ಭೇಟಿ ನೀಡಿದಾಗ ಇಲ್ಲಿನ ಸೌಂದರ್ಯದ ರೋಚಕತೆಯ ಅನುಭವ ನಿಮ್ಮದಾಗತ್ತೆ. ಧುಮ್ಮಿಕ್ಕಿ ಹರಿಯುವ ಜಲಪಾತದ ನೀರು, ಹಾಲಿನಂತಹ ನೊರೆ, ಆಗಾಗ ಮೂಡುವ ಕಾಮನಬಿಲ್ಲು, ಮಳೆ, ಸುತ್ತ ಹಚ್ಚ ಹಸಿರಿನ ರಾಶಿ, ಇಂತಹ ಅನುಭವವನ್ನ ನೀವು ಇನ್ನೆಲ್ಲೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನೀವೇನಾದ್ರೂ ಚಳಿಗಾಲದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರೆ ತುಂಬಾನೇ ಸೊಗಸಾಗಿ ನಿಮಗೆ ಜೋಗ ಕಾಣುತ್ತೆ. ಯಾಕಂದ್ರೆ ಚಳಿಗಾಲದಲ್ಲಿ ಇಲ್ಲಿ ಮಂಜಿನ ಹೊದಕೆ ಜಲಪಾತವನ್ನ ಇನ್ನೂ ಆಕರ್ಷಿತಗೊಳಿಸುತ್ತೆ. ಜೊತೆಗೆ ಇಲ್ಲಿ ಮಲೆನಾಡಿನ ಸೌಂದರ್ಯ ಸವಿಯೋದಕ್ಕಾಗಿ ಚಳಿಗಾಲ ತುಂಬಾ ಸೂಕ್ತ. ಈ ಜೋಗ ಜಲಪಾತವನ್ನ ಗೇರುಸೊಪ್ಪ ಜಲಪಾತ ಎಂದು ಕೂಡ ಕರೆಯಲಾಗುತ್ತೆ. ಯಾಕಂದ್ರೆ ಈ ಜಲಪಾತ ಗೇರುಸೊಪ್ಪ ಪ್ರದೇಶದಲ್ಲಿರೋದ್ರಿಂದ. ಈ ಜಲಪಾತ ನಮ್ಮ ದೇಶದ ಅತಿ ಎತ್ತರದ ಜಲಪಾತವಾಗಿದೆ. ಈ ಜಲಪಾತದ ವೈಶಿಷ್ಟ್ಯತೆ ಏನು ಅಂದ್ರೆ ಇಲ್ಲಿ ನೀರು ನೇರವಾಗಿ ನೆಲಕ್ಕೆ ಧುಮ್ಮಿಕ್ಕತ್ತೆ, ನಡುವೆ ಬಂಡೆಗಳ ಮೇಲೆ ಹರಿಯೋದಿಲ್ಲ. ಹೀಗಾಗಿ ಇದರ ಸೌಂದರ್ಯ ಇನ್ನಷ್ಟು ಸೊಗಸು. ಇಲ್ಲಿಗೆ ಭೇಟಿ ನೀಡಲಿಕ್ಕೆ ಉತ್ತಮ ಸಮಯ ಯಾವುದು ಅಂತ ನೀವು ಕೇಳೋದಾದ್ರೆ ಆಗಸ್ಟ್ನಿಂದ ಡಿಸೆಂಬರ್ ತಿಂಗಳುಗಳ ಮಧ್ಯದಲ್ಲಿ ನೀವು ಭೇಟಿ ನೀಡಬಹುದು. ಯಾಕಂದ್ರೆ ಆಗ ಜೋಗ ಜಲಪಾತ ಮೈದುಂಬಿ ಹರಿತಾ ಇರುತ್ತೆ. ಇಲ್ಲಿಗೆ ನಿಮ್ಮ 3rd ಡೇ ಟ್ರಿಪ್ ಕೂಡ ಕಂಪ್ಲೀಟ್ ಆಗತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆ ಹೊನ್ನಾವರಕ್ಕೆ ಹೋದಾಗ ರೂಮ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಹೊನ್ನಾವರದಿಂದ ಕೇವಲ 2 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಟ್ರಿನಿಟಿ ವಿಲ್ಲಾಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಬ್ಬರಿಗೆ 1200 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ ಹೊನ್ನಾವರದಿಂದ 5.7 ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಶ್ರೀಕುಮಾರ್ ರೆಸಿಡೆನ್ಸಿಗೆ ನೀವು ರೀಚ್ ಆಗಬಹುದು. ಇಲ್ಲಿ ಒಬ್ಬರಿಗೆ 1500 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಮತ್ತೊಂದು ರೂಮ್ JFZ ಹೋಮ್ ಸ್ಟೇ ಅಂತ ಹೊನ್ನಾವರದಿಂದ 3.7 ಕಿಲೋಮೀಟರ್ಗಳಷ್ಟು ದೂರ ಇದೆ. ಇಲ್ಲಿ ಒಬ್ಬರಿಗೆ 2600 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ಹೇಳ್ತಾ ಇರುವಂತಹ ಪ್ರೈಸ್ ರೇಂಜಸ್ ಎಲ್ಲ ಡಿಫರ್ ಆಗುತ್ತೆ. ಸೀಸನ್ಸ್ಗೆ ತಕ್ಕ ಹಾಗೆ ಚೇಂಜ್ ಆಗ್ತವೆ. ನೀವು ಆದಷ್ಟು 2 ತಿಂಗಳು ಮುಂಚೆನೆ ರೂಮ್ಗಳನ್ನು ಬುಕ್ ಮಾಡ್ಕೊಳ್ಳೋದ್ರಿಂದ ಪ್ರೈಸ್ಗಳೆಲ್ಲ ಕಡಿಮೆ ಇರ್ತವೆ. ಹೊನ್ನಾವರಕ್ಕೆ ಹೋದಾಗ ನೀವು ಊಟ ತಿಂಡಿ ಮಾಡಲಿಕ್ಕೆ ಹೋಟೆಲ್ಗಳನ್ನು ಹುಡುಕ್ತಾ ಇದ್ರೆ ಹೊನ್ನಾವರದಿಂದ ಕೇವಲ 450 ಮೀಟರ್ಗಳಷ್ಟು ದೂರ ಇರುವಂತಹ ಉಡುಪಿ ಗಾರ್ಡನ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಇನ್ನೊಂದು ಹೊನ್ನಾವರದಿಂದ 1.1 ಕಿಲೋಮೀಟರ್ ದೂರ ಇರುವಂತಹ ಬಾಬಾಸ್ ಕೆಫೆಗೆ ನೀವು ರೀಚ್ ಆಗಬಹುದು. ಕೊನೆಯದಾಗಿ ಹೊನ್ನಾವರದಿಂದ 500 ಮೀಟರ್ಗಳಷ್ಟು ದೂರ ಇರುವಂತಹ ರೋಮನ್ಸಿಯಾ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಲೇಬೇಡಿ. ಯಾಕಂದ್ರೆ ಈ ವಿಡಿಯೋ ಅವರಿಗೆ ತುಂಬಾನೇ ಉಪಯುಕ್ತವಾಗಿದೆ.